कर्नाटक सरकारच्या महागाई आणि भ्रष्टाचाराच्या विरोधात भाजप उद्यापासून अखंड धरणे आंदोलन करणार असल्याची घोषणा बेळगाव भाजप ग्रामीण जिल्हाध्यक्ष सुभाष पाटील यांनी केली। आज बेळगावमध्ये आयोजित पत्रकार परिषदेत ते बोलत होते। भाजप राज्याध्यक्ष विजेंद्र यांच्या मार्गदर्शनाखाली काँग्रेस सरकारच्या महागाई विरोधी धोरणांवर, गुत्तेदारांमध्ये मुस्लिमांना 4% आरक्षण देण्याच्या निर्णयावर आणि दलित व मागासवर्गीयांच्या निधीच्या गैरवापराविरोधात आंदोलन छेडले जाणार आहे। हे सत्याग्रह 2 एप्रिल रोजी सकाळी 11 वाजता सुरू होऊन 3 एप्रिलपर्यंत अखंड चालणार आहे। जनतेमध्ये काँग्रेस सरकारच्या जनविरोधी धोरणांविषयी जनजागृती करण्याचे काम भाजप करणार असल्याचे त्यांनी सांगितले। ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದಂಥ ಮಹಾನಗರ ಜಿಲ್ಲಾಧ್ಯಕ್ಷರು ಸಹೋದರಿಯಾದಂಥ ಶ್ರೀಮತಿ ಗೀತಾ ಸುತಾರ್ ಅವರೇ, ಮಾಜಿ ಶಾಸಕರು ನಿಕಟಪೂರ್ವ ಜಿಲ್ಲಾ ಅಧ್ಯಕ್ಷರಾದಂಥ ಸಂಜಯ್ ಪಾಟೀಲ್ ರವರೇ, ಮಾಜಿ ಶಾಸಕರಾದಂಥ ಮಾತೇಶಣ್ಣ ರೋಡ್ರವರೇ, ಅರವಿಂದ್ ಪಾಟೀಲ್ ರವರೇ ಮತ್ತು ಈ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ ಎಲ್ಲ ಆತ್ಮೀಯ ಮಾಧ್ಯಮ ಮಿತ್ರರೇ ಮತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರೇ, ಜನರ ಆಕ್ರೋಶದ ಒಂದು ಧ್ವನಿಯಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಮತ್ತು ಎಲ್ಲ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಮತ್ತು ಹೋಬಳಿ ಮಟ್ಟದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾನ್ಯ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲರೂ ಹಮ್ಮಿಕೊಂಡಿದ್ದೇವೆ। ನಾಳೆ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಬೆಳಿಗ್ಗೆ 11 ಗಂಟೆಯಿಂದ 3ನೇ ತಾರೀಕು 11 ಗಂಟೆವರೆಗೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಮಾನ್ಯ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಶಾಸಕರು, ಮಾಜಿ ಶಾಸಕರು, ಸಂಸದರು, ಮಾಜಿ ಸಂಸದರು ಮತ್ತು ಎಲ್ಲ ಜಿಲ್ಲೆಯ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯಕರ್ತರು ಕೂಡ ಅಹೋರಾತ್ರಿ ಧರಣಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ। ನಮ್ಮ ಜಿಲ್ಲೆಯಿಂದಲೂ ಕೂಡ ನಮ್ಮೆಲ್ಲ ಮಾಜಿ ಶಾಸಕರು ಕೂಡ ಅಹೋರಾತ್ರಿ ಧರಣಿಯಲ್ಲಿ ಕೂಡ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ। ಇವತ್ತು ಬೆಲೆ ಏರಿಕೆ ಒಂದು ವಿರುದ್ಧ ಇವತ್ತು ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಎಲ್ಲ ರೀತಿಯ ಬೆಲೆ ಏರಿಕೆಯನ್ನು ಈ ಸರ್ಕಾರ ಮಾಡಿದೆ। ವಿದ್ಯುತ್ ದರ ಏರಿಕೆಯನ್ನು ಮಾಡಿದೆ, ಬಸ್ ದರ ಏರಿಕೆಯನ್ನು ಮಾಡಿದೆ, ಹಾಲಿನ ದರ 3 ಬಾರಿ ಹೆಚ್ಚಳವನ್ನು ಈ ಸರ್ಕಾರ ಬಂದ ಮೇಲೆ ಮಾಡಿದೆ, ಮುದ್ರಾಂಕ ಶುಲ್ಕವನ್ನು ಹೆಚ್ಚಿಗೆ ಮಾಡಿದೆ ಮತ್ತು ಮದ್ಯದ ದರವನ್ನು ಕೂಡ ಈ ಸರ್ಕಾರ ಹೆಚ್ಚಿಗೆ ಮಾಡಿದೆ ಮತ್ತು ಸರ್ಕಾರಿ ಕಾಲೇಜುಗಳ ಶುಲ್ಕವನ್ನು ಕೂಡ ಈ ಸರ್ಕಾರ ಜಾಸ್ತಿ ಮಾಡಿದೆ ಮತ್ತು ಮುಸ್ಲಿಮರಿಗೆ 4% ಗುತ್ತಿಗೆಯಲ್ಲಿ ಮೀಸಲಾತಿಯನ್ನು ನೀಡುವುದರ ಮುಖಾಂತರ ಇವತ್ತು ಬಹುಸಂಖ್ಯಾತ ಹಿಂದೂ ಸಮಾಜಕ್ಕೆ ಮತ್ತು ಅನ್ಯಾಯವನ್ನು ಕೂಡ ಈ ಸರ್ಕಾರ ಮಾಡಿದೆ। ಈ ಸರ್ಕಾರ ಬಂದ ಮೇಲೆ ನಂತರ ಈ ಪೆಟ್ರೋಲ್ ಮತ್ತು ಡೀಸೆಲ್ಗೂ ಸೆಸ್ ಹಾಕಿ ಅದನ್ನು ಕೂಡ ನಮ್ಮ ಜನರಿಗೆ ಹೊರೆಯನ್ನು ಕೂಡ ಮಾಡಿದೆ। ಇವತ್ತು ಶೋಷಿತ ಸಮುದಾಯದ ಅಭಿವೃದ್ಧಿ, ಇವತ್ತು ದಲಿತ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟಂಥ ಹಣವನ್ನು ಇವತ್ತು ದುರ್ಬಳಕೆಯನ್ನು 38,860 ಕೋಟಿಗಳನ್ನು ಈ ಸರ್ಕಾರ ಬಂದ ಮೇಲೆ ಆ ದಲಿತರಿಗೆ ಮೀಸಲಿಟ್ಟಂಥ ಹಣವನ್ನು ಕೂಡ ಈ ಸರ್ಕಾರ ದುರ್ಬಳಕೆಯನ್ನು ಮಾಡಿಕೊಂಡಿದೆ ಮತ್ತು ಹಿಂದುಳಿದ ವರ್ಗಗಳಿಗೂ ಕೂಡ ಈ ಸರ್ಕಾರ ಮೋಸವನ್ನು ಮಾಡ್ತಾ ಇದೆ ಮತ್ತು ಯಾವುದೇ ನಿಗಮಗಳಿಗೆ 1 ರೂಪಾಯಿನೂ ಬಿಡುಗಡೆ ಮಾಡಿದ ಇವತ್ತು ಎಲ್ಲ ಸಮುದಾಯದವರಿಗೂ ಕೂಡ ಈ ಸರ್ಕಾರ ಅನ್ಯಾಯವನ್ನು ಮಾಡ್ತಾ ಇದೆ ಮತ್ತು ಯಾವುದೇ ಅಭಿವೃದ್ಧಿಗೆ ಕೂಡ ಈ ಸರ್ಕಾರ ಅನುದಾನವನ್ನು ಕೂಡ ಬಿಡುಗಡೆ ಮಾಡ್ತಾ ಇಲ್ಲ। ಇವತ್ತು ಅವ್ರದೇ ಸರ್ಕಾರದಲ್ಲಿರುವಂಥ ಶಾಸಕರು ಕೂಡ ಇವತ್ತು ಈ ಸರ್ಕಾರದ ವಿರುದ್ಧ ಬಂಡೇಳುವಂಥ ಕಾಲ ಇವತ್ತು ಬಂದಿದೆ। ಯಾವ ಶಾಸಕರಿಗೂ ಕೂಡ ಈ ಸರ್ಕಾರ ಅನುದಾನವನ್ನು ನೀಡ್ತಾ ಇಲ್ಲ ಮತ್ತು ರಾಜ್ಯದಲ್ಲಿಯೂ ಕೂಡ ಕಾನೂನು ಸುವ್ಯವಸ್ಥೆ ತುಂಬ ಹದಗೆಟ್ಟಿದೆ ಮತ್ತು ಅದರಂತೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಇವತ್ತು ಕಾನೂನು ಸುವ್ಯವಸ್ಥೆ ಕೂಡ ಹದಗೆಟ್ಟು ಹೋಗಿದೆ ಮತ್ತು ಇದನ್ನೆಲ್ಲ ವಿರೋಧಿಸಿ ಇವತ್ತು ಈಗಾಗಲೇ ನಮ್ಮ ಜಗದೀಶ್ ಶೆಟ್ಟರ್ ಅವರು ಎಲ್ಲ ವಿಷಯಗಳನ್ನು ಕೂಡ ಕವರ್ ಮಾಡಿದ್ದಾರೆ। ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಹನಿ ಟ್ರ್ಯಾಪು ಮತ್ತು ಅವ್ರದ್ದೇ ಸರ್ಕಾರದಲ್ಲಿರ್ತಕ್ಕಂಥ MLC ಮಂತ್ರಿಗಳಿಗೆ ಕೂಡ ಅವ್ರದ್ದೇ ಸರ್ಕಾರದಲ್ಲಿ ರಕ್ಷಣೆ ಇಲ್ಲ। ಇವತ್ತು ಜನರ ಒಂದು ಆಕ್ರೋಶವನ್ನು ಇವತ್ತು ಮಾನ್ಯ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವೇನೊಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ, ಅದನ್ನು ಹೋಬಳಿ ಮಟ್ಟ ತನಕ ನಾವು ಒಯ್ತೀವಿ ಮತ್ತು ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ನಾವು ನಾಳೆಯಿಂದ ಪ್ರಾರಂಭ ಮಾಡೋರಿದ್ದೇವೆ ಮತ್ತು ಮೈಸೂರಿನಿಂದ ಜನ ಆಕ್ರೋಶ ಚಾಲನೆಯನ್ನು ಮಾನ್ಯ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು, ರಾಜ್ಯ ಅಧ್ಯಕ್ಷರಾದಂಥ BY ವಿಜೇಂದ್ರ ಅವರು, ವಿರೋಧ ಪಕ್ಷದ ನಾಯಕರಾದ R ಅಶೋಕ್ರವರು ಹಾಗೂ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರು ಚಾಲನೆಯನ್ನು ಕೊಡ್ತಾ ಇದ್ದಾರೆ ಮತ್ತು ನಾಳೆ ನಡೀತಕ್ಕಂಥ ಹೋರಾಟದೊಳಗೆ ನಮ್ಮ ಎಲ್ಲ ಮುಖಂಡರು ಭಾಗವಹಿಸೋದ್ರ ಮುಖಾಂತರ ಜನರ ಆಕ್ರೋಶವನ್ನು ಮತ್ತು ಜನರ ಧ್ವನಿಯಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಉಗ್ರವಾದಂಥ ಹೋರಾಟವನ್ನು ಇವತ್ತು ರಾಜ್ಯಾದ್ಯಂತ ಕೈಗೊಳ್ಳುತ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ। यावेळी माजी आमदार, भाजप पदाधिकारी आणि कार्यकर्ते मोठ्या संख्येने उपस्थित होते। विनोद कोलकार, KMM मराठी, बेळगाव।